ನಾಗಮಂಗಲ ತಾಲೂಕಿನ ಕಾಂಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳೇನಹಳ್ಳಿ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ನಡೆದ ಕಳಪೆ ಕಾಮಗಾರಿಯಿಂದಾಗಿ ಗ್ರಾಮಸ್ಥರು ಹನಿ ನೀರಿಗೂ ಪರದಾಡುವಂತಾಗಿದೆ. ಸುಮಾರು 43 ಲಕ್ಷ ರು ಅಂದಾಜು ಮೊತ್ತದಲ್ಲಿ ಕೈಗೊಂಡ ಈ ಕಾಮಗಾರಿ ಅತ್ಯಂತ ಕೀಳು ಮಟ್ಟದಿಂದ ಕೂಡಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದು ಮಾಡೋದ್ಮೇಲೆ ಇಲ್ಲಿ ಗಾಡಿಗಳೆಲ್ಲ ಹೋಯ್ತಾ ಇರಲಿಲ್ಲ, ಸೈಲೆನ್ಸರ್ ಹೊಡೆಯೋದು. ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ ಈ ಕಡೆ ಆ ಕಡೆ ಸ್ಲೋಪ್ ಮಾಡ್ದ. ಇದಕ್ಕೆ ಒಂದು ದಿವಸ ಕ್ಯೂರಿಂಗ್ ಮಾಡಿಲ್ಲ, ಒಂದು ದಿವಸನೂ ಕ್ಯೂರಿಂಗ್ ಮಾಡಲೇ ಇಲ್ಲ. ಸಮಸ್ಯೆ ಏನು ಅಂದರೆ ಒಂದ್ನಲ್ಲಿಗೆ ನೀರು ಬಂದ್ರೆ ಒಂದ್ನಲ್ಲಿಗೆ ಬರಲ್ಲ. ಅವ್ನ ಗೇಟ್ ವಾಲ್ಗಳನ್ನೂ ಸರಿಯಾಗಿ ಮಡಗಿಲ್ಲ. ಕಾಮಗಾರಿ ಹಾಂ, ನಾವು ಇಂಜಿನಿಯರ್ಗೆಲ್ಲ ಕಂಪ್ಲೇಂಟ್ ಅಲ್ಲ ಆಫೀಸ್ಗೆಲ್ಲ ಹೋಗಿ ಹೇಳಿದ್ದೀವಿ. ಈಗ AW ಫೋನ್ ಮಾಡಿದ್ರೆ ಅವನು ಫೋನ್ ಎತ್ತಲ್ಲ, ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವರು ಎತ್ತಲ್ಲ. ಸಮಸ್ಯೆ ಇದು ಮಾಡುತ್ತೇವೆ ಅಂದ್ರೆ ಒಂದು ದಿವಸನೂ ನಲ್ಲಿ ನೀರು ಕುಡ್ದೇ ಇಲ್ಲ ನಾವು. 70 ಕುಟುಂಬಗಳಿರುವ ಈ ಗ್ರಾಮದಲ್ಲಿ ಈ ಹಿಂದೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಯೋಜನೆಯಡಿ ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ಅಗೆದು ಕಾಮಗಾರಿ ನಡೆಸಿದ ನಂತರ ಗ್ರಾಮಕ್ಕೆ ನೀರು ಮರೀಚಿಕೆಯಾಗಿದೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವ್ಯವಸ್ಥಿತವಾಗಿದ್ದ ನೀರಿನ ಸಂಪರ್ಕಗಳು ಕಡಿತಗೊಂಡಿವೆ. ನೀರಿನ ಅಭಾವ ಬಹಳ ತೊಂದರೆ ಆಗಿದೆ. ಕಾಳಹಳ್ಳಿ ಗ್ರಾಮದಲ್ಲಿ ಯಾರು ರೆಸ್ಪಾನ್ಸ್ ಕೊಡ್ತಾರೆ, ಪಂಚಾಯತಿಂದನೂ ಕೊಡ್ತಾರೆ, ಯಾರೋ PDO ಮಲ್ಲೇಶ್ವರ ಹೇಳಿದ್ರು ಮಾನ್ಯತೆ ಕೊಡ್ತಾರೆ, ಈಗ ಬಂದಿರೋ PDO ಮಾನ್ಯತೆ ಕೊಡ್ತಾರೆ ಸರ್, ಇಂಜಿನಿಯರ್ಗಳು ಮಾನ್ಯತೆ ಕೊಡ್ತಾರೆ, ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ. ಕಾಳಹಳ್ಳಿ ಗ್ರಾಮಕ್ಕೆ ಕಂದಾಯ ಮಾತ್ರ ವರ್ಷ ಬಂದು ಪಕ್ಕ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಊರ ಅಭಿವೃದ್ಧಿ ಯಾವುದು ಒಂದು ಪೈಸನೂ ಆಗಿಲ್ಲ. ಒಂಚೂರು ಮುತ್ತರ್ಜಿ ಕೊಟ್ಟು ಕಾಳಹಳ್ಳಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಅಷ್ಟೇ ನಮಗೆ ಬೇಕಾಗಿರೋದು. ನೀರು ಬಿಡ್ತೀವಿ ಅಂತ ಕೊಳೆ ಹಾಕಿದ್ರು, ನೀರು ಬಿಟ್ಕೊಡ್ಲಿ ಅಷ್ಟೇ ನಮಗೆ ಬೇಕಾಗಿಲ್ಲ. ನಾವೆಲ್ಲೂ ಹೊತ್ಕೊಂಬರಕ್ಕಾಗಲ್ಲ. ಏನೋ ನಮ್ಮ ನೀರು ಸಮಸ್ಯೆ ಆಗ್ಬಿಟ್ಟದ, ನೀರು ಬಿಟ್ಕೊಡಿ ಸರ್ ನಮ್ಗೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಲಂಚದ ಆಸೆಗೆ ಬಿದ್ದು ಜನರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದೀವಿ. ನೀರು ಬರೋದು ಹಾಕಿದ್ರೆ ಏನ್ ಮಾಡಕ್ಕೆ ಅಷ್ಟೇ ಸರ್. ಅಲ್ಲಿನ ಕೆಳಗಡೆಯಿಂದ 2 ಮೈಲಿಂದ ಹೊರ್ತಾ ಇದೀವಿ ಅಷ್ಟೇ ಸರ್. ಪಂಚಾಯತಿಯವ್ರಿಗೆಲ್ಲ ಹೇಳಿದ್ವಿ ಸರ್, ಅವರು ಆ ತಲೆಗೆ ಐಕೋತಾರೆ. ದಿನನಿತ್ಯ ನೀರಿಗಾಗಿ ಅಲೆದಾಡುತ್ತಿರುವ ಗ್ರಾಮದ ಮಹಿಳೆಯರು ಪಂಚಾಯತಿ ಮತ್ತು ಗುತ್ತಿಗೆದಾರರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. 6-7 ತಿಂಗಳಾಗದೆ, ವರ್ಷಕ್ಕೆ 1 ಸಲ 2 ಸಲ 3 ಸಲ ಕಂದಾಯಕ್ಕೆ ಬಂದ್ಬಿಡ್ತಾರೆ. ಕೇಳಿದ್ರೆ ಎಲ್ಲ ಗೊತ್ತಾದಲ್ಲ, ಎಲ್ಲ ಬತ್ತದೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನೀರು 6 RB 4 RB 3 RB ಮೇಲೆ ನೀರು ಸಿಗ್ತಾ ಇಲ್ಲ. ದನಕರ ಹೊರಗಡೆ ಎಲ್ಲೂ ಬೋರು ಇಲ್ಲದ್ರಿಂದ, ಬಾವಿ ಇಲ್ಲದ್ರಿಂದ ತುಂಬ ತೊಂದರೆ ಆಗದೆ. ಆದಷ್ಟು ಬೇಗ ನೀರಿಂದ ಸಮಸ್ಯೆ ಮಾಡಿಕೊಡಿ ಸರ್. ಕಾಂತಪುರ ಪಂಚಾಯತಿ ಗ್ರಾಮದ ಕಾಳೇನಹಳ್ಳಿ ಗ್ರಾಮಕ್ಕೆ ಸೇರುತ್ತೆ. ಕಾಂತಪುರ ಪಂಚಾಯತಿಗೆ ಸೇರುತ್ತೆ ಕಾಳೇನಹಳ್ಳಿ ಗ್ರಾಮ. ಇಲ್ಲಿ ಏನಾಗಿದೆ ಅಂದರೆ ಸರ್, ಜಲಜೀವನ್ ಅಂತ ಬಂದು ಇದ್ದಿದ್ದ ರೋಡ್ಗಳು ಹೆಂಗೋ ದಪ್ಪ ದರ ಇತ್ತು, ಹೆಂಗೋ ರೋಡ್ ಚೆನ್ನಾಗಿತ್ತು, ಬಂದು ರೋಡು ಅಗ್ದಿ ಪೈಪ್ 2-2.5 ಇಂಚ್ ಪೈಪ್ ಭೂಮಿಗೆ ಅದ್ದಿ ಮಟ್ಟಿಗೆ ನೀರು ಸ್ಪೆಷಾಲಿಟಿ ಕೊಡ್ದಲ್ಲ. ಯಾವ ಇಂಜಿನಿಯರ್ಗೆ ಆಗಲಿ ಪಂಚಾಯತಿ ಮೆಂಬರ್ಗಳಿಗೆ 45 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್. ನಮ್ಮೂರಿಗೆ 45 ಲಕ್ಷ ರೂಪಾಯಿ ನನ್ನ ಅನಿಸಿಕೆ, ನಮ್ಮ ತಿಳಿದ ಮಟ್ಟಿಗೆ ಅವ್ರಿಗೆ 4 ಅಣಿ ಭಾಗನೂ ಕೆಲಸ ಮಾಡಿಲ್ಲ ಸರ್. ಇದಕ್ಕೆ ದಯವಿಟ್ಟು ಸ್ವಾಮಿಗೌಡರು ಈ ಕಾಮಗಾರಿಗೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಕರೆಸಿ ಕ್ರಮ ಕೈಗೊಂಡು ಕಾಳೇನಹಳ್ಳಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಸ್ವಾಮಿಗೌಡರ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ಭ್ರಷ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಸಮರ್ಪಕ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಸಿದ್ದಾರೆ.